ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇಷ್ಟು ದಿನ ಕ್ರಿಕೆಟ್ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಇದ್ದೀವಿ. ಇವತ್ತು ಕ್ರಿಕೆಟ್ ಜೊತೆಗೆ ಪ್ರೋ ಕಬಡ್ಡಿ ವಿಚಾರವಾಗಿ ಕೂಡ ತಿಳಿಸಬೇಕು. ಯಾಕಂದ್ರೆ ಕಬಡ್ಡಿಗೆ ವಿಶೇಷವಾದಂಥ ಫಾಲೋಯಿಂಗ್ ನಮ್ಮಲ್ಲಿದೆ. ಸಾಕಷ್ಟು ಕಬಡ್ಡಿ ಪ್ರಿಯರು ಕೂಡ ನಮ್ಮ ಟಿವಿ9 ಡಿಜಿಟಲ್ ಚಾನಲ್ ಅನ್ನು ಫಾಲೋ ಮಾಡ್ತಾ ಇರ್ತೀರಾ. ಸೊ ನಿನ್ನೆ ಬಹಳ ಪ್ರಮುಖವಾದಂಥ ಒಂದು ಆಡಿಷನ್ ಆಯಿತು ಮುಂಬೈನಲ್ಲಿ. ಸೊ ಪ್ರೋ ಕಬಡ್ಡಿ ಈ ಬಾರಿ ಯಾರ್ಯಾರು ಬರ್ತಾರೆ, ಘಟಾನುಘಟಿ ಪ್ಲೇಯರ್ಗಳು ಇವತ್ತು ಅಖಾಡದಲ್ಲಿ ಅಂದರೆ ನೆನ್ನೆ ಇದ್ರು. ಇವತ್ತು ಕೂಡ ಹರಾಜು ಪ್ರಕ್ರಿಯೆ ಸೆಕೆಂಡ್ ಹಾಫ್ ನಡೆಯುತ್ತೆ. ಸೊ ನಿನ್ನೆ ಹಾಗಾದರೆ ಏನೇನಾಯಿತು, ಬೆಂಗಳೂರು ಬುಲ್ಸ್ಗೆ ಯಾರು ಬಂದರು? ಯಾಕಂದರೆ ನಮ್ಮಲ್ಲಿ ಪ್ರಮುಖವಾದಂಥ ರೇಡರ್ಸ್ಗಳನ್ನು ನಾವು ಬಿಟ್ಟಿದ್ವಿ, ಭರತ್ ಹೂಡಾ ಇಲ್ಲ. ಹಾಗೆಯೇ ನಮ್ಮ ಜೊತೆ ಇದ್ದಂಥ ಅನೇಕ ಪ್ಲೇಯರ್ಗಳು, ಈಗ ಸುರ್ಜಿತ್ ಇರ್ಬೋದು, ಡಿಫೆಂಡರ್ಗಳು ಎಲ್ಲವೂ ಕೂಡ ರಿಟೈನ್ ಮಾಡಿಕೊಳ್ಳಾಗಿಲ್ಲ. ಹಾಗಾಗಿ ಯಾರು ಬರ್ಬೋದು ಅನ್ನೋ ಪ್ರಶ್ನೆ ಇತ್ತು. ಸೊ ಆರಂಭದಿಂದಲೂ ಕೂಡ ಸಾಕಷ್ಟು ಪ್ರಯತ್ನ ಆಯಿತು ಒಳ್ಳೊಳ್ಳೆ ಪ್ಲೇಯರ್ಗಳನ್ನು, ಯಾಕಂದರೆ ರೇಡರ್ಗಳೇ ಈ ಒಂದು ಆಕ್ಷನ್ನಲ್ಲಿದ್ದರು. ಸೊ ಆರಂಭದಲ್ಲಿ ಭಾಳ ಪ್ರಯತ್ನ ಪಟ್ಟಿದ್ದು ನಾವು ಮಣಿಂದರ್ ವಿಚಾರವಾಗಿ ಕೂಡ ಪ್ರಯತ್ನ ಪಟ್ಟರು. ಹಾಗೆಯೇ ನಮ್ಮಲ್ಲಿ ಒಬ್ಬ ರೈಡರ್ ಭರತನ್ನು ಬಂದಾಗ ಭರತ್ ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋ ವಿಚಾರವಾಗಿತ್ತು. ಆದರೆ ಕಳೆದ ಒಂದು ಸೀಸನ್ನಲ್ಲಿ ಭರತ್ ಅವರ ಫಾರ್ಮ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಆ ಕಾರಣಕ್ಕೆ ಭರತ್ ಹೂಡಾ ಅವ್ರನ್ನ ಈ ಬಾರಿ ಪಿಕ್ ಮಾಡಲಾಗಿಲ್ಲ. ಸೊ ಸಾಕಷ್ಟು ಪ್ರಯತ್ನ ಆಗಿರೋದು ಪವನ್ ಸೆಹ್ರಾವತ್ ಅವ್ರನ್ನ ವಿಚಾರವಾಗಿ. ಪವನ್ ಹಿಂದೆ ನಾವು ಚಾಂಪಿಯನ್ ಆದಂಥ ಸಂದರ್ಭದಲ್ಲಿ ರೋಹಿತ್ ಇದ್ದಾಗ, ಸೊ ಪವನ್ ನಮ್ಮ ಪಾಲಿಗೆ ಒಂದು ರೀತಿ RCBಗೆ ವಿರಾಟ್ ಕೊಹ್ಲಿ ಹೇಗಿದ್ರು ಹಾಗೆಯೇ ನಮ್ಮ ಬೆಂಗಳೂರು ಬುಲ್ಸ್ಗೆ ಪವನ್ ಇದ್ದರು. ಸೊ ಪವನ್ ಅವ್ರನ್ನ ಖರೀದಿ ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನ ಆಯಿತು ಮುಂಬಾ ಹಾಗೆಯೇ ಬೆಂಗಳೂರು ಬುಲ್ಸ್ ನಡುವೆ. ಸೊ ಕೊನೆಯ ತನಕ ಕೂಡ ಹೋಯಿತು. ಆದರೆ ಕೊನೆಯದಾಗಿ ಬಂದು ಅವ್ರನ್ನ ತೆಲುಗು ಟೀಮ್ ಅವರು FBM ಮೂಲಕ ಉಳಿಸ್ಕೊಂಡ್ರು. ಸೊ ಪವನ್ ಸೆಹ್ರಾವತ್ ಕೂಡ ಬರಲಿಲ್ಲ. ನೆಕ್ಸ್ಟ್ ಯಾರು ಬರ್ತಾರೆ ಅಂತ ಸಾಕಷ್ಟು ಪ್ರಯತ್ನ ಆಯಿತು. ಮಣಿಂದರ್ ಸಿಂಗ್ ಬಂದರು. ಮಣಿಂದರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಪ್ 2 ರೈಡರ್ PKLನ ಹಿಸ್ಟ್ರಿಯಲ್ಲೇ. ಸೊ ಮಣಿಂದರ್ ಸಿಂಗ್ ಅವ್ರನ್ನ ಅಲ್ಲಿ ಬಿಡ್ಡಿಂಗ್ ಮಾಡುವಂಥ ಪ್ರಯತ್ನಗಳು ಸಾಕಷ್ಟು ಹೋದವು. ಆಲ್ಮೋಸ್ಟ್ ಅವ್ರನ್ನ ಖರೀದಿ ಮಾಡಿ ನಮ್ಮ ಟೀಮ್ಗೆ ಬಂದೇ ಬಿಟ್ಟರು ಅನ್ನೋ ರೀತಿಯಾಗಿದ್ದಾಗ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಆಯಿತು. ಮತ್ತು ಅವ್ರನ್ನ ಟೀಮ್ನಲ್ಲಿ ಕೊನೆಯದಾಗಿ ಅವರು ಉಳಿಸ್ಕೊಳ್ಳುವಂಥದ್ದಾಯಿತು ಮಣಿಂದರ್ ಸಿಂಗ್. ಸೊ ಹಾಗಾಗಿ ಮಣಿಂದರ್ ಕೂಡ ಬರಲಿಲ್ಲ. ಹಾಗಾಗಿ ಈಗ ಮುಂದಿನ ಒಂದು ಆಪ್ಷನ್ ಇದ್ದಿದ್ದು ಭರತ್ ಅವ್ರನ್ನೇ ಉಳಿಸ್ಕೊಳ್ಬೇಕಾಗಿತ್ತು. ಆದರೆ ಭರತ್ ಅವ್ರನ್ನ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಾವುದೇ ಇಂಟ್ರೆಸ್ಟನ್ನು ತೋರಿಸಲಿಲ್ಲ. FBMನಲ್ಲೂ ಕೂಡ ಉಳಿಸ್ಕೊಳ್ಳಿಲ್ಲ. ಹಾಗಾಗಿ ಭರತ್ ಕೂಡ ನಮ್ಮ ಟೀಮ್ಗೆ ಬರಲಿಲ್ಲ. ಸೊ ಇನ್ನು ಉಳಿದಂಥವ್ರು ಯಾರಿದ್ರು, ಮಂಜೀತ್ ಇದ್ದರು, ಹಾಗೆಯೇ ಅಜಿಂಕ್ಯ ಪವಾರ್ ಇದ್ದರು, ಪ್ರದೀಪ್ ನರ್ವಾಲ್, ಹೀಗೆ ಹಲವಾರು ಹೆಸರುಗಳು ಮುಂದಿನ ಸಾಲಿನಲ್ಲಿ ಈ ಒಂದು ಬಿಡ್ಡಿಂಗ್ನಲ್ಲಿ ಬರ್ತವೆ. ಆಗ ಅಜಿಂಕ್ಯ ಪವಾರ್ ಅವ್ರನ್ನ ನಮ್ಮ ಟೀಮ್ ತೆಗೆದುಕೊಂಡಿದೆ. ಅಜಿಂಕ್ಯ ಪವಾರ್ ಅದ್ಭುತವಾದಂಥ ಪ್ಲೇಯರ್. ಅವ್ರ ರೇಡ್ಗಳನ್ನು PKLನ್ನು ಯಾರು ಫಾಲೋ ಮಾಡಿದ್ದಾರೆ ಪ್ರೋ ಕಬಡ್ಡಿಯನ್ನು, ಪ್ರತಿಯೊಬ್ಬರಿಗೂ ಕೂಡ ಅಜಿಂಕ್ಯ ಪವಾರ್ಗೆ ಅವರಿಗೆ ಪವರ್ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಅಜಿಂಕ್ಯ ಪವಾರ್ ಅವ್ರನ್ನ ನಿನ್ನೆ ಬಿಡ್ ಮಾಡಲಾಯಿತು. ಒಳ್ಳೆಯ ಒಂದು ಮೊತ್ತಕ್ಕೆ ಬಿಡ್ ಮಾಡಲಾಗಿದೆ ಅಜಿಂಕ್ಯ ಪವಾರ್. ಸೊ ಅವ್ರನ್ನ ಜೊತೆಗೆ ನಮ್ಮಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿದ್ದು ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್ ಬೇಕಾಗಿತ್ತು. ಯಾಕಂದರೆ ಒಬ್ಬ ಸೀನಿಯರ್ ಪ್ಲೇಯರ್ ಇದ್ದಾಗ ಆ ಒಂದು ಖುಷಿ ಹೆಚ್ಚಾಗಿರುತ್ತೆ. ಜೊತೆಗೆ ನಮ್ಮ ಟೀಮ್ನಲ್ಲಿ ಒಬ್ಬ ಲೀಡ್ ಮಾಡುವಂಥದ್ದು. ಹಿಂದೆ ನಾವು ನೋಡಿದಾಗ ಮಂಜಿ ಚಿಲ್ಲರ್ ಅಂತ ಕ್ಯಾಪ್ಟನ್ ಇದ್ದರು, ಅದಾದಮೇಲೆ ರೋಹಿತ್ ಇದ್ದರು. ಸೊ ಅದಾದಮೇಲೆ ಪವನ್ ಅವ್ರಿಗೂ ಕೂಡ ಸ್ವಲ್ಪ ಕಾಲ ಒಂದು ಕ್ಯಾಪ್ಟನ್ಸಿಯನ್ನು ಕೊಡಲಾಗಿತ್ತು. ಆದರೆ ಈಗ ಹೊಸದಾಗಿ ಪ್ರದೀಪ್ ನರ್ವಾಲ್ ಬಂದಿರೋದ್ರಿಂದ ಅವರಿಗೆ ಆ ಕ್ಯಾಪ್ಟನ್ಶಿಪ್ಪನ್ನು ಕೊಡ್ಬೋದು. ಸೊ ಎರಡನೇ ಬಿಡ್ಡಾಗಿ ಪ್ರದೀಪ್ ನರ್ವಾಲ್ ಅವ್ರನ್ನ ನಿನ್ನೆ ಖರೀದಿ ಮಾಡಲಾಗಿದೆ. ಸೊ ಆ ಮೂಲಕ ಪ್ರದೀಪ್ ನರ್ವಾಲ್ ಕ್ಯಾಪ್ಟನ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಜೊತೆಗೆ ಸೌರಭ್ ಅಂತ ಪ್ಲೇಯರ್ ಇರೋದ್ರಿಂದ ಅವರಿಗೆ ಮತ್ತೆ ಮುಂದುವರಿಸ್ತಾರಾ ಹೇಗೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆ ಆಗಿದೆ. ಸೊ ಇಬ್ಬರು ಸೀನಿಯರ್ ರೈಡರ್ಗಳು, ಒಬ್ಬರು ಸೀನಿಯರ್ ಮತ್ತೊಬ್ಬರು ಯಂಗ್ಸ್ಟರ್, ಇಬ್ಬರನ್ನೂ ಕೂಡ ಖರೀದಿ ಮಾಡಿರೋದ್ರಿಂದ ಒಂದು ರೀತಿ ಬಲಭೀಮ, ಇನ್ನೊಂದು ಕಡೆ ಅರ್ಜುನ, ಇಬ್ಬರು ಕೂಡ ನಮ್ಮ ಟೀಮ್ಗೆ ಬಂದಿರೋ ಹಾಗಿದೆ. ಸೊ ನೀವು ಕೂಡ ನಿನ್ನೆ ಬಿಡ್ಡಿಂಗನ್ನು ನೋಡಿರ್ತೀರಾ. ಎಲ್ಲೊಂದು ಕಡೆ ಬಿಡ್ಡಿಂಗನ್ನು ನೋಡಿದಾಗ ಆಕ್ಷನ್ ಯಾರು ಮಾಡ್ತಾಯಿದ್ರು ಅಥವಾ ಬಿಡ್ಡಿಂಗ್ ಕರೀತಿದ್ದಂಥ ಲೇಡಿ ಏನಿದ್ದಾರೆ, ಸೊ ಅವರು ಸ್ವಲ್ಪ ಈ ಮುಂಬೈ ಟೀಮ್ ಅಂತ ಬಂದಾಗ ಸ್ವಲ್ಪ ಹೆಚ್ಚಿನ ಟೈಮನ್ನು ಕೊಡೋದು. ಬೆಂಗಳೂರು ಏನಾದರೂ ಅದನ್ನು ಬಿಡ್ ಮಾಡಿರೋಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರುತ್ತೆ ಅಂತಿರುವಾಗ ತುಂಬ ಟೈಮ್ ಕೊಡೋದು. ಮುಂಬೈ ಅಂತ ಟೀಮ್ ಬಂದಾಗ ಕೂಡಲೇ ಅವರಿಗೆ ಅಲ್ಲಿ ಸೀಲ್ ಹೊಡಿತಾ ಇದ್ರು, ಅಂದರೆ ಆ ಒಂದು ಹ್ಯಾಮರ್ ಏನಿದೆ ಅದನ್ನು ಹೊಡಿತಾ ಇದ್ರು. ಸೊ ಆ ಒಂದು ಡಿಲೇ ಕಾಣ್ತಾ ಇತ್ತು. ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಬೆಂಗಳೂರಿನ ಕೋಚ್ ರಣಧೀರ್ ಸಿಂಗ್ ಕೂಡ ಅದರ ಬಗ್ಗೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ಒಬ್ಬ ಪ್ಲೇಯರ್ ನಮಗೆ ಆಲ್ಮೋಸ್ಟ್ ಬಂದಿದ್ದಾನೆ, ಯಾರೂ ಕೂಡ ಕರಿತಿಲ್ಲದ ಅಂದಾಗ ಕೂಡಲೇ ಹ್ಯಾಮರನ್ನು ಹೊಡಿಬೇಕಾಗಿತ್ತು. ಆದರೆ ಸ್ವಲ್ಪ ಡಿಲೇ ಮಾಡ್ತಾಯಿದ್ರು. ಎಲ್ಲೋ ಇದು ಸ್ವಲ್ಪ ಅನುಮಾನಕ್ಕೆ ಕಾರಣವಾಗ್ತಾ ಇತ್ತು. ಗೊತ್ತಿಲ್ಲ ಏನಕ್ಕೆ, ಯಾಕೆ ಲೇಟ್ ಆಗ್ತಾ ಇತ್ತು. ಮೇ ಬಿ ಅವ್ರದ್ದೇ ಆದಂಥ ಕಾರಣ ಇರಬಹುದು. ಸೊ ನಮ್ಮ ಟೀಮ್ಗೆ ಬಂದಿರುವಂಥ ಪ್ರದೀಪ್ ನರ್ವಾಲ್ ಹಾಗೆಯೇ ಹೊಸದಾಗಿ ಬಂದಿರುವಂಥ ಅಜಿಂಕ್ಯ ಪವಾರ್ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಈ ಪ್ಲೇಯರ್ಸ್ ನಮಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾರೆ ಅಂತ. ಸೊ ಇನ್ನು ಮಹಾರಾಜ ಟ್ರೋಫಿ ವಿಚಾರಕ್ಕೆ ಬರೋದಾದರೆ, ನಿನ್ನೆ 2 ಮ್ಯಾಚ್ಗಳಾಗಿದೆ. ಮೊದಲ ಪಂದ್ಯದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಯಾಂಕ್ ಅಗರ್ವಾಲ್ ಅವರ ಟೀಮ್, ಎಲ್ಲರೂ ಕೂಡ ನಮ್ಮ ಹುಡುಗರೇನೆ. ಸೊ ಅದರಲ್ಲಿ ಮಯಾಂಕ್ ಅಗರ್ವಾಲ್ ಅವರ ಟೀಮ್ ನೆನ್ನೆ ಗೆದ್ದಿರೋದು. ಸೊ ಮೊದಲ ಮ್ಯಾಚ್ ಸ್ವಲ್ಪ ಮಳೆ, ಎರಡನೇ ಮ್ಯಾಚ್ಗೆ ಸ್ವಲ್ಪ ಕಾಟ ಕೊಡ್ತು. ಸೊ ಆರಂಭಿಕ ಪಂದ್ಯದಲ್ಲಿ ಗುಲ್ಬರ್ಗಾ ಮಿಸ್ಟಿಕ್ಸ್ ದೇವದತ್ ಪಡಿಕಲ್ ಅವರ ಟೀಮ್ 116 ರನ್ ಗಳಿಸುತ್ತೆ. ಸೊ ಅದಾದ ನಂತರ ಬೆಂಗಳೂರು ಬ್ಲಾಸ್ಟರ್ಸ್ ಕೇವಲ 11.2 ಓವರ್ನಲ್ಲೇ 117 ರನ್ ಗಳಿಸ್ತು, 1 ವಿಕೆಟನ್ನು ಕಳ್ಕೊಳ್ಳೋ ಮೂಲಕ. LR ಚೇತನ್ ಹೈಯೆಸ್ಟ್ ಬಿಡ್ ಆಗಿದ್ರು ಈ ಬಾರಿ, 53 ರನ್ ಗಳಿಸಿದ್ರು. ಮಯಾಂಕ್ ಅಗರ್ವಾಲ್ 47 ಗಳಿಸಿದ್ರು. ಒಂದು ಈಸಿ ವಿನ್ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಆರಂಭದಲ್ಲಿ ಸಿಕ್ಕಿದೆ. ಇನ್ನು ಎರಡನೇ ಮ್ಯಾಚ್ ಬಗ್ಗೆ ಮಾತನಾಡೋದಾದರೆ, ಮೊದಲಿಗೆ ಮೈಸೂರು ವಾರಿಯರ್ಸ್ 159 ರನ್ ಗಳಿಸಿದೆ. ಸೊ ಅದರಲ್ಲಿ ಮನೋಜ್ ಪಾಂಡೆಗೆ ಅದ್ಭುತವಾಗಿ ಆಡಿದರು. ಸೊ ಅದಾದ ನಂತರ ಎರಡನೇ ಒಂದು ಇನ್ನಿಂಗ್ಸ್ ಅಂತ ಬಂದಾಗ ಶಿವಮೊಗ್ಗ ಲಯನ್ಸ್ ಆಡಿದಂಥ ರೀತಿ ಮೈಸೂರು ವಾರಿಯರ್ಸ್ 7 ರನ್ಗಳಿಂದ ಗೆದ್ದಿದೆ. ಸೊ ಆ ಮೂಲಕ ಮೊದಲ ಪಂದ್ಯ ಬೆಂಗಳೂರು ಮೈಸೂರು 2 ಮ್ಯಾಚ್ಗಳನ್ನು ಕೂಡ ಗೆದ್ದಿದ್ದಾವೆ.
ಸೊ ನೆನ್ನೆ ಸಮಿತ್ ದ್ರಾವಿಡ್ ಆಡಿದ್ರು, ದ್ರಾವಿಡ್ ಅವರ ಪುತ್ರ. ಭಾಳ ನಿರೀಕ್ಷೆ ಇತ್ತು ಹೇಗೆ ಆಡ್ತಾರೆ ಅಂತ. ಸೊ ಅವರ ಬ್ಯಾಟಿಂಗ್ ಸ್ಟ್ಯಾನ್ಸ್ ಎಲ್ಲವನ್ನು ಕೂಡ ನೋಡಿದಾಗ ದ್ರಾವಿಡ್ ಅವರ ಸಿಮಿಲಾರಿಟಿ ಇದೆ, ಬಟ್ ಒಂದು ಕ್ಲಾಸ್ ಕೂಡ ಇದೆ. ಕೆ ಎಲ್ ರಾಹುಲ್ ಅವರು ಏನು ಶಾರ್ಟ್ಸನ್ನು ಹೊಡಿತಾರೆ ಆಫ್ ಸೈಡ್, ಆ ಒಂದು ಕ್ಲಾಸ್ ಕೂಡ ಸಮಿತ್ ದ್ರಾವಿಡ್ ಬ್ಯಾಟಿಂಗಲ್ಲಿ ಕಂಡು ಬಂತು. ಮೊದಲ ಪಂದ್ಯ 7 ರನ್ನಿಗೆ ಔಟ್ ಆದರೂ ಮುಂದಿನ ಒಂದಷ್ಟು ಮ್ಯಾಚ್ಗಳಲ್ಲಿ ಖಂಡಿತ ಅವರಿಂದ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಉಪಯುಕ್ತ ಆಲ್ರೌಂಡ್ ಕೂಡ ಆಗಿರೋದ್ರಿಂದ ಹೆಚ್ಚಿನ ಒಂದು ನಿರೀಕ್ಷೆಯನ್ನು ಸಮಿತ್ ದ್ರಾವಿಡಿಂದ ನಾವು ಇಟ್ಕೊಳ್ಬೋದು. ಸೊ ಇದಾಗಿತ್ತು ಟಿವಿ9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.